ಎಲ್ಲಿ ಬಿಟ್ರ ಸರ್ ಯಾರ ಕಡೆ ಬರ ಇವ್ರು ಯಾರ ಕಡೆ ನಾನು ರಘುವೀರ್ ದೇಸಾಯಿ ಇವತ್ತು ರಾತ್ರಿ ಜಯಂತ ಪಬ್ಲಿಸಾಗಿ ಹೊರಟೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಜೈ ಶ್ರೀರಾಮ್ ರೀ. ಇವತ್ತು ಕ್ರಿಕೆಟ್ ಹಾಕೊಂಡೇವ್ರಿ. ಅದಕ್ಕೆ ಟೀ ಕುಡಿಯೋಣ ಅಂತಂದು ನಾನು ಮತ್ತು ಸರ್ ಬಂದಿದ್ವಿ. ಇವಾಗ ವೆಲ್ಕಮ್ ಬ್ಯಾಕ್ ಗೈಸ್. ಆಲ್ರೆಡಿ ವೆಲ್ಕಮ್ ಮಾಡಿದ್ದಾರೆ ಕುಶಲ್ ಅವರು. ಇವತ್ತು ನಮ್ಮದು ನೈಟ್ ಶಿಫ್ಟ್ ಇತ್ತು, ಅವ್ರದ್ದು ನೈಟ್ ಶಿಫ್ಟ್ ಇತ್ತು. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಇವಾಗ ಟೀ ಕುಡಿಯೋಣ ಅಂತೇಳಿ ಬೇಕ್ರಿಗೆ ಬಂದಿದ್ದೀವಿ. ಈಗ ಎಲ್ಲರೂ ಬಂದರು ಬಸ್ಸಸ್ ಅದು ಕಾಫಿ ಹೇಳಿದ್ದೀವಿ. ಬಾಲ್ ತೊಗೊಂಬರಂತಾರ ಅವ್ರು. ಬಾಲ್ ತೊಗೊಂಬರ್ತೀವಿ, ಕ್ರಿಕೆಟ್ ಬರ್ತಾ ಹೋಗ್ತೀವಿ. ಈಗ ಮುಂದೆ ನೋಡಿ ನೀವೇ ಅವ್ರದ್ದೊಂದು ಕಾಫಿ ಹೇಳ್ರಿ. 3 ಕಾಫಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಇವತ್ತು ಕ್ರಿಕೆಟ್ ಹಾಕೊಂಡೇವಿ. ಬೆಳಗ್ಗೆಯಿಂದ 6 ಗಂಟೆಯಿಂದ ಬರ್ತಾ ಇದ್ರೆ ನೋಡಿ 8 ಗಂಟೆಗೆ ಪಿಕಪ್ ಮ್ಯಾಚ್ ಏನಾಗುತ್ತೆ ನೋಡೋಣ. ಏನು ಮಾಡೋಕ್ಕಾಗುತ್ತೆ, ಒಂದು ವೀಕ್ ಪೂರ್ತಿ ಕೆಲಸ ಮಾಡಿ ಸುಸ್ತಾಗ್ಬಿಡುತ್ತೆ. ಸಂಡೇ ಬಂದ್ರೆ ಕ್ರಿಕೆಟ್ ಆಡಿದ್ರೆ ಒಂದು ವೀಕ್ ಪಿಕಪ್ ಆಗ್ತೀವಿ. ಮೈಂಡ್ ಫ್ರೆಶ್ ಇರ್ತದೆ ಒಂದು ಸ್ವಲ್ಪ. ಕ್ರಿಕೆಟ್ ಹೋಗೋದು ನಾವು ಸಂಡೇ ಒಂದು ದಿವಸ. ಹೌದು, ಬನ್ನಿ ಕ್ರಿಕೆಟ್ ಆಡೋದನ್ನ ಈಗ ಕೆಲಸ ಮಾಡ್ತಾರೆ. ಅಲ್ಲಿ ಹೋಗೊಂಬರಿ ಗ್ರೌಂಡಿಗೆ ಹೋದ್ಮೇಲೆ ನೋಡೋಣ ಏನಾಗುತ್ತೆ. ಗೈಸ್ ಫೈನಲಿ ಗ್ರೌಂಡಿಗೆ ಬಂದ್ವಿ. ಆಡ್ತಾವ್ರೆ ಆಗಲೇ ಸ್ಟಾರ್ಟ್ ಮಾಡಿ ಬಾಳ್ತಾವ ಅನ್ಸುತ್ತೆ. ಅರ್ಧ ಹೋತಾ ಸ್ಟಾರ್ಟ್ ಮಾಡೋರೆ ಮ್ಯಾಚ್ನ ಆರಾಮಾಗಿ. ಆಗಲೇ 2 ಮ್ಯಾಚ್ ಆಡಿರ್ತಾರೆ ಈಗ. ಫೀಲ್ಡಿಂಗ್ ನಿಂತಬಿಟ್ರೆ ನೀವು. ಕ್ರಿಕೆಟ್ ಆಡೋಕೆ ಇವಾಗ ಬಂದ್ವಿ. ಮ್ಯಾಚ್ ಆಗಲೇ 2 ಸ್ಟಾರ್ಟ್ ಮಾಡ್ಯಾರ. ಬಾ ಮತ್ತು ಇವಾಗ ಬಂದ್ವಿ. ಇವಾಗ 2 ಮ್ಯಾಚ್ ಆಡ್ಯಾರಂತ. ಸ್ಟಾರ್ಟ್ ಆಗೈತೆ ಮ್ಯಾಚು. ಶಾರ್ಟ್ ಬಾಯ್ ಹೋಯ್ತು, ಬಾಲ್ ಹೋಯ್ತು. ಇಲ್ಲ ವಾ ಅಂತ ಇಂತ ಒಂದು ವಿಕೆಟ್ ತಗೋದ. ಅಂಪೇರ್ ಹೋಗ್ಬಿಡ್ರಿ. ಬಿಟ್ಟ ಸರ್ ಬ್ಯಾಟಿಂಗ್ ಮಾಡಿಲ್ಲ, ಅದಕ್ಕೆ ಫೀಲ್ಡ್ ಇಡೋದಲ್ಲ. ಏ ಒಲೆಪ್ಪ, ನಾನು ಕರೆಕ್ಟಾಗಿ ಕೊಟ್ರು ಬೇಡ ಅಂತಾರ. ಒಂದು ಓವರ್ ಕ್ರಿಕೆಟ್ ಆಡಕ್ಕೆ ಬಡ್ದಾಡ್ತಾರೆ. ಡ್ರಿಂಕ್ಸ್ ಬ್ರೇಕ್ ಮಾಡ್ತಾವ್ರೆ ನೀರು ಕುಡ್ಕಂತ. ಅಮೀರ್ ಅವರು ಬಾಲಿಂಗಿಗೆ ರೆಡಿ ಆಗಿದ್ದಾರೆ. ಫುಲ್ ಡ್ರಿಂಕ್ಸ್ ಬ್ರೇಕ್. ವೈಡ್ ಬಾಲ್, ಅಗಲವಾದ ಎಸೆತ. ಇವಾಗ ತಾನೇ ನಮ್ದು ಬೌಲಿಂಗ್ ಮುಗೀತು. ಇವಾಗ ಕುಶಲ್ ಅವರು ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಮಾರುತಿ ಅವರು ಇದ್ದಾರೆ. ಹೈ ಮಾಡಿ ಕುಶಲ್ ಅವ್ರು ಲಾಗಿದ್ದು. ಏನೇನಾಯ್ತು ಹೇಳಿ. ಏನಿಲ್ಲ, ಇವಾಗ 35 ರನ್ ಇನ್ನೂ ಒಂದು ವಿಕೆಟ್ ಟಾರ್ಗೆಟ್. ಈಗ ನಮ್ಮ ಹುಡುಗರು 3 ಓವರ್ದಾಗ ಮುಗಿಸ್ತಾವ ಅಷ್ಟೇ. ಪಕ್ಕ ಮುಗಿಸ್ತೀವಿ ನಾವು. ಗೆದ್ದೇ ಗೆಲ್ತೀವಿ. ಏನ್ ಹೇಳ್ತೀರಾ, ಹೊಡಿತೀರಾ ಇಲ್ವಾ? 100% ಹೊಡಿತೀವಿ ನಾವು. 100% ಹೊಡಿತೀವಿ. ಅಲ್ಲಿ ಏನ್ ಸರ್ ಹೇಳಿ, ನಮ್ ಟೀಮ್ ಬಗ್ಗೆ ಹೇಳಿ. ನೀವು ಆಪೋಸಿಟ್ ಟೀಮ್ನವರು ವೇಟ್ ಅಂಡ್ ಸಿ ಅಂತ ಹೇಳ್ತಾವ್ರೆ. ನಾವು ಗೆಲ್ಲೋದು ನಾವೇ. ಅಲ್ಲಿ ಅಮೀರ್ ಅವರು ಅಲ್ಲಿಂದನೇ ಹಾಯ್ ಮಾಡ್ಬಿಡಿ. ಅಲ್ಲಿ ಬಾಲರ್ ಕುಶಲ್ ಬ್ರೋ ಬರ್ತಾ ಇದಾರೆ. ಕುಶಲ್ ಅವ್ರದೇ ಲಾಗೀಗ ಬರ್ತಾ ಇದ್ರೆ. ಬಾಲರ್ ಕುಶಲ್ ಅವರೇ ಕೆಂಪಾಗುತ್ತೆ. ಬನ್ನಿ ನೋಡೋಣ ಇವಾಗ. कैसा मैच? मैच बहुत बढ़िया चल रहा है. ओके ठीक है. ठीक है. बोलो जोर से बोलो. वी विल विन.
ಕ್ಯಾ ಬೋಲು ವಿನ್ ಹೂ ಜೋಶ್ ಕ್ಲಾಸ್ ನೀನು ನೀನು 4th 8th 6th ಅನ್ನು ನೀನು 4th ಓಕೆ ಒಂದೇ ಸ್ಕೂಲ ಎಲ್ಲರೂ ಓಕೆ ಓಕೆ ಚೆನ್ನಾಗಿ ಓದ್ಬೇಕು ನೋಡಿಲ್ಲ ಆರ್ಮಿ ಹಾಂ ನಿಮ್ಮ ಗೋಲ್ ಇಟ್ಕೊಂಡಿರಲ್ಲ ಡೈಲಿ ಎಕ್ಸಸೈಸ್ ಮಾಡಿ ಚೆನ್ನಾಗಿ ಓದಿ ಓಕೆ ಆರ್ಮಿ ಅಂತ ಹೇಳೋರೆ ನೋಡಿ ನಮ್ಮ ದೇಶದ ಯುವಕರೆಲ್ಲ ಈ ಥರ ಆರ್ಮಿ ಆಗಬೇಕು ಪೊಲೀಸ್ ಆಗ್ಬೇಕು ಅಂತ ಇಟ್ಕೊಂಡ್ರೆ ನಮ್ಮ ದೇಶ ಮುಂದೋಗ್ಬಿಡುತ್ತೆ ಮಾರ್ತವ್ರು ಏನಾಗ್ಬೇಕಂತ ಆಸೆ ಇತ್ತು ತೀರ್ಸ್ಬೇಕಂದ್ರೆ ಆರ್ಮಿಗೆ ಹೋಗ್ಬೇಕು ಪ್ರತಿಯೊಬ್ರು ಓಕೆ ಏನಾಗ್ಬೇಕಂತ ಚಿಕ್ಕ ವಯಸ್ಸಲ್ಲಿ ಆಸೆ ಇತ್ತು ನಿಮಗೆ ನಮ್ಗೆ ಆರ್ಮಿ ಆಯ್ತು ಬಟ್ ಹೈಟಿಂದ ಆಗ್ಲಿಲ್ಲ ಓಕೆ ಏನಾಗಲ್ಲ ಅವರು ಒಂದು ಒಳ್ಳೆ ಸ್ಟೇಜಲ್ಲಿ ಇದ್ದಾರೆ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದಾರೆ ಖುಷಿ ಸರ್ ನೀವೇನಾಗ್ಬೇಕಂತೆ ಸರ್ ಹೇಳಿ ಚಿಕ್ಕ ವಯಸ್ಸಲ್ಲಿ ಏನಾಗ್ಬೇಕಂತ ಇದ್ದು ಆರ್ಮಿನೇ ಅಂದ್ರೆ ಪ್ರಾಬ್ಲಮ್ ಇರ್ಲಿ ಆಗುತ್ತೆ ಈಗ ಆಗಲ್ಲ ಮುಂದೆ ಯಾರಾದ್ರು ನಿಮ್ಮ ಮಕ್ಕಳು ಓಕೆ ಏನಾಗ್ಬೇಕಂತ ಆಸೆ ಇತ್ತು ಸರ್ ನಿಮ್ದು ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟ್ ಪ್ಲೇಯರ್ ಆಗೋಗ್ತಿತ್ತು ಸರ್ ಬಟ್ ಏನು ಮಾಡೋದು ಪೂರ್ ಫ್ಯಾಮಿಲಿ ಆಗಿಂದ ಟ್ರೈಂಗ್ ಆಗಲ್ಲ ಸರ್ ನೀವು ಕ್ರಿಕೆಟ್ ಚೆನ್ನಾಗಿ ಆಡ್ತೀರಾ ಒಂದಲ್ಲ ಒಂದಿನ ಏನೋ ಒಂದು ಆಫರ್ ಸಿಗಲಿ ನೋಡೋಣ ಮ್ಯಾಚ್ ಚೆನ್ನಾಗಿ ಆಡ್ತಾರೆ ಸರ್ ಕ್ರಿಕೆಟ್ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸರ್ ಹೈಸ್ಕೂಲಿಂದ ಪ್ರೈಮರಿಯಿಂದ ಮಾಡ್ತಾನೆ ಇದ್ದೀನಿ ಹಾಂ ಚಿಕ್ಕ ವಯಸ್ಸಿಂದ ಪ್ರಯತ್ನ ಅವ್ರದ್ದು ಒಂದು ಓವರ್ ಹೊರಗೆ ನಿಂದಿರ್ಸ್ಬೇಕು ಕುಶಲ್ ಅವರು ಬಾಲಿಂಗ್ ಮುಗೀತು ಇವಾಗ ಕುಶಲ್ ಅವರು ಅಲ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ ಕ್ಯಾಚ್ ಹಿಡಿತಾರೋ ಇಲ್ಲೋ ನೋಡೋಣ ಹೋದಾಗ ಯಾಡ್ರೆ ಓಡಿ ಬಂದೇ ಬರ್ತಾನ ನಮ್ಮ ಕಾನ್ಫಿಡೆನ್ಸ್ ಆದಲ್ಲಿ ನಮ್ಮ ಬಸವಣ್ಣನ ಮ್ಯಾಗ ಅಟ್ಟು ಭರೋಸೆ ಹೊಡಿ ಬ್ರೇಕ್ ಇಲ್ಲ ಬಿದ್ದಿದ್ದಿ ಏನೈತಿ ಎತ್ತ ಸೈಕಲ್ ತಗೊಂಡಿಲ್ಲ ಬಾಲಿಂಗ್ ಮೈಕಿಲ್ಲ ಎಲ್ಲಿ ಬಿಟ್ಟ ಸರ್ ಯಾರ ಕಡೆ ಬರ ए भाई सर पे कपन बांध के खेलेंगे आज इसको सब्सक्राइब करिए और सुसला मारो इसका ಅಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ ಸುಸ್ಲಾ ಮಹಾರಾಜ್ ಕುಶಲ್ ಅವ್ರೆ ಬೀಪ್ ಹಾಕ್ಬಿಡಿ ಎಡಿಟಿಂಗ್ ಬಹಳ ಕಷ್ಟ ಆಗುತ್ತೆ ಅನ್ಸುತ್ತೆ ಅವ್ರು ಬೀಪ್ ಬೀಪ್ ಹಾಕಂತ ಸೌಂಡ್ ಮಾತಾಡ್ಬೇಡ ಮರೇ ನೀನು ನಿಮ್ ಮನ್ಸಲ್ಲಿ ಏನೇನಿದೆ ಅದು ಎಲ್ಲ ಅನ್ಕೋಬೇಡಿ ಅದು ಏನೋ ಮಾಡ್ತಾರಲ್ಲ ಯೂಟ್ಯೂಬ್ ಅಲ್ಲಿ ಅದು ಮಾಡಿಬಿಡಿ ನನಗೆ ಈಗ ಜಸ್ಟ್ 86 ಇದಾರೆ ಅಷ್ಟ 86 ಇದಾರೆ ಯಾವ್ದು ಗೊತ್ತಾಗಲ್ಲ ಗಾಯ್ಸ್ ಇದು ಮೇ ಬಿ ಲಾಸ್ಟ್ ಮ್ಯಾಚ್ ಅನಿಸ್ತತಿ ನಮ್ಗೆ ಕೊಟ್ಟಿಲ್ಲಪ್ಪ ನಾನು 100 ಮುಗೀತು ಇವಾಗ ಬೇಡ ವೈಡ್ ಬೇಡ ಯಾಕೆ ಆರಾಮ ಮಾಡಿಸಿ ಬಂತಲೆ ಬಾಲ್ ಕ್ಯಾಚ್ ಟೇಕನಪ್ಪ ಮೇನ್ ವಿಕೆಟ್ ಹೋಯ್ತ್ರಿ ಮೇನ್ ಒಳ್ಳೆ ವಿಕೆಟ್ ಹೋಯ್ತು ಗಾಯ್ಸ್ ಈಗ 11:25 ಟೈಮು ಇನ್ನೂ ಆಡಕಂತೀವಿ 12 ಬಾಲಿ 37 ಬೇಕು ಅಮೀರ್ ಅವ್ರು ಆಡ್ತವ್ರೆ ಅಬ್ದುಲ್ಲಾ ಬಂತು ಆಕ್ರೋಶ ರನ್ನಿಲ್ಲ ಹೊಡೆದ್ನು ಕ್ಯಾಚ್
6. ವಿನ್ನಿಗೆ 6 ಬಾಲಿಗೆ 17 ಬೇಕು ರನ್ನ. ಬಾಲ್ ವಿಕೆಟ್ ಮೇಲೆ ಐತಿ ಗೈಸ್. ಇವಾಗ 6 ಬಾಲಿಗೆ ಅಲ್ಲ 5 ಬಾಲಿಗೆ 17 ಬೇಕು. ಮ್ಯಾಚ್ ಫುಲ್ಲು ಕ್ರಿಟಿಕಲ್ ಆಗಿದೆ. ಬಾಲ್ 4 ಬಾಲಿಗೆ 17. ಬಾಲ್ 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 ಹೋಯ್ತು. 11 3 ಬಾಲಿ 11 3 ಬಾಲಿ 11. ಮೂರು ಬಾಲಿಗೆ 11 ಬೇಕು. ಹೋಯ್ತು. 2 ಕೇಳು. ಆಡಿಸಿ 2 ಕೇಳು. ಬಾಲಿಂಗ್ 1 ಕೇಳು. ಹೊಡೆದ್ರೆ ಟೈ ಆಗತ್ತಾಡು. ವಿಕೆಟ್. ಮ್ಯಾಚ್ ಗೆದ್ವಿ. ಲಾಸ್ಟ್ ಮ್ಯಾಚ್ ನೀವು ಹೇಳಿದ್ರಲ್ಲ ಮುಗೀತೀಗ. ಒನ್ ಮೋರ್. ಸತತವಾಗಿ 4ನೇ ಮ್ಯಾಚ್ ಗೆದ್ದಿರುವ ನಮ್ಮ ತಂಡಕ್ಕೆ ಅಭಿನಂದನೆಗಳು. ಹೇಳಿ ಸರ್ ನೀವು ನಮ್ಮ ತಂಡದ ಬಗ್ಗೆ. ರಿಂಗ್ ಬಿಟ್ಟ ಸರ್ ರಿಂಗ್ ಇದೇನಾ ಕೊಡ್ಬೇಕು ನೀನು ಬಿಲ್ಲು ಸಿಕ್ಕಿದ್ರೆ. ಓವರ್ ಪಿಚ್ ಎಲ್ಲಿ ಬಿದ್ದಿತ್ತು ಸರ್ ಗೊತ್ತಮ್ಮಣ? ಓವರ್ ಪಿಚ್ ಬಾಲ್ ಇದು ಎಲ್ಲಿ ಬಿದ್ದು? ಓವರ್ ಪಿಚ್ ಗಾಡಿ ಜೊತೆ ಅಬ್ದುಲ್ ನೋಡಪ್ಪ, ನಿನಗೆ ಹೇಳೋದು ಕೇಳು. ಈ ಬಸವಣ್ಣ ಕರ್ಕೊಂಡ್ ಬರ್ತಿ, 1-2 ಮ್ಯಾಚ್ ಆಡಿ ಸುಚ್ಚಾಪಿ ಆಗ್ತಾನ. 1-4-5 ದಿನ ಶಟ್ಕೊಂತ ಕುಂದಿರ್ತಾನ. ಮೊನ್ನೆ ಅಂದ್ರ ವೆಂಕ್ಯ ಮತ್ತು ವಿಜಯ ಶಂಕು 3 ಮಂದಿ ಶಟ್ಕೊಂಡ್ರು. ಇವತ್ತು ಇವ ಶಟ್ಕೊಂಡ್ ಆಗತ್ತ ನೋಡು. ನಾನು ಏನಂದೆ ತಪ್ಪಂದ್ರೆ ಏನಂದ ಹೇಳು? ಅಬ್ದುಲ್ ಆಡ್ತಾನೆ ಬಾರ್ಲಿ ಅಂತ ಇಷ್ಟ ಅಂದಿನಿ. ಅದು ತಪ್ಪೇನಿಲ್ಲ. ತಪ್ಪು ಹೆಂಗ್ ತಪ್ಪ ನೀನ್ ಅದ್ ಹೇಳಕ್ಕೆ ಹುಡುಗ ಆಟ ಆಡ್ಲಿ ಅಂತ ಎಂಕರೇಜ್ ಮಾಡ್ಬೇಕು. ನೀನ್ ಅವಳ ಪಾಪ ಏನೋ ಆಡಕ್ಕೆ ಬರ್ಲತ್ತಾರ ಅವ್ನಿಗೆ ಇದ್ ಮಾಡ್ಬಿಟ್ರೆ ನೀನು. 4 ಮ್ಯಾಚ್ ಆಡಿದೆವು. 4 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಅವನೇ ನಿಂದಿರ್ತಾನೆ, ಫಸ್ಟ್ ಬಾಲಿಂಗ್ ಅವನೇ ಲೈನಿಗೆ ಬಂದಾನಿಲ್ಲ. ಅವರು ಅವ್ರ ಕಡೆ ಸಬ್ಸ್ಕ್ರೈಬ್ ಮಾಡಕ್ ಯಾವ್ದೇನು ಮಾಡಕ ಮಾಡಿಸ್ಕೋಗು ಏನ ಅಂತಾರ ಹೊಡಿತಾರ ಅವರು ಟಂಗ್ ಅಂತೇಳಿ. ಗಾಯ್ಸ್ 12 o'clock ಆಗಿದೆ. ಇನ್ನೂ ಹೋಗಕ್ಕೆ ರೆಡಿ ಇಲ್ಲ ಇವರು. ಇನ್ನೂ ಆಡ್ತಾನಂತ ನಿಂತಾರೆ. ಇನ್ನೂ ಆಡ್ಬೇಕಂತ ನಿಂತಾರೆ. ಹೋಗಕ್ ಬಿಡ್ತಾ ಇಲ್ಲ ಲಾಸ್ಟ್ ಮ್ಯಾಚ್ ಆಲ್ರೆಡಿ 5 ಮ್ಯಾಚ್ ಆಗ್ಬಿಟ್ಟು ಇನ್ನೊಂದು ಲಾಸ್ಟ್ ಮ್ಯಾಚ್ ಅಂತವ್ರೆ. ನಮ್ಮನ್ನಂತೂ ಬಿಡಂಗ್ ಕಾಣಲ್ಲ ಇವರು. ನೋಡಿ ಆಲ್ರೆಡಿ ಎಲ್ಲಾನು ಲಾಕ್ ಮಾಡ್ಕೊಂಡವ್ರೆ. ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡು ಹೋಗೋಣ, ಎಸ್ಕೇಪ್ ಆಗೋಣ ಅನ್ಕೊಂಡು. ಆದ್ರೂ ಬಿಡ್ತಾರೆ ನೋಡ್ರಿ. ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಲಾಸ್ಟಿಗೆ ಇನ್ನೊಂದು ಮ್ಯಾಚ್ ಆಡಿ ಹೋಗೋಣ ಅಂತ.
ನೋಡಿ ಗೈಸ್, ಬೆಳಗಿಂದ ಏನೂ ತಿನ್ನಿಲ್ಲ. ನೈಟ್ ಶಿಫ್ಟ್ ಬೇರೆ, ನೈಟ್ ಶಿಫ್ಟ್ ಬೇರೆ ನಮ್ದು. ಮತ್ತೆ ನೈಟ್ ಶಿಫ್ಟ್ ಹೋಗ್ಬೇಕು. ನಾವು ರಾತ್ರಿನೂ ಮಕ್ಕಂಡಿಲ್ಲ, ಫುಲ್ ಟಯರ್ಡ್ ಆಗ್ಬಿಟ್ಟಿದೀವಿ. ಬಿಡಕ್ ಹೋಗ್ಬೇಕಂದ್ರೆ ಗಾಡಿನೂ ಇಲ್ಲ ಹೋಗಕ್ಕೀಗ. ಗಾಡಿ ಇಲ್ಲ, ಕರ್ಕೊಂಡ್ ಬಂದವ್ರೆ, ಬಿಡಕ್ತಾ ಇಲ್ಲ. ಬ್ಲಾಕ್ ಮೇಲ್ ಮಾಡ್ತವ್ರೆ. ನಿಮಗೆ ಮ್ಯಾಚ್ ಲಾಸ್ಟ್ ಆಡ್ ಬಿಡ್ತೀವಿ ಅಂತ ಅಣ್ಣ ಹೊಂಟ. ಕಾಮೆಂಟ್ ಮಾಡಿ ಗೈಸ್, ನೀವು ನಾವು ಇರ್ಬೇಕಾ ಹೋಗ್ಬೇಕು. ಮಹೇಶ್ ಅವರು ಅವ್ರ ರೂಮ್ಗೆ ಹೋಗ್ತಾರೆ, ನಾವು ನಮ್ಮ ರಾಮಮೂರ್ತಿ ನಗರಕ್ಕೆ ಹೋಗ್ಬೇಕು. ನೋಡೋದು ಏನಂತಿಲ್ಲ, ಸಾಕಾಗ್ಬಿಟ್ಟಿದೆ, ಫುಲ್ ಟಯರ್ಡ್ ಆಗ್ತಿದೆ. ಈಗ ಫಸ್ಟು ಸ್ನಾನ ಮಾಡಿಬಿಟ್ಟು ಏನಾದರೂ ಹೊಟ್ಟೆ ಕಟ್ಕೊಂಡು ಮಲ್ಕೊಂಡ್ಬಿಡೋದಷ್ಟೇ. ಅಷ್ಟೇ, ನೈಟ್ ಮತ್ತೆ ಬರ್ಬೇಕು. ಶಿಫ್ಟ್ ಇದೆ ನಮ್ಮದು. ನೋಡಿ, ನೀವು ಬೆಂಗಳೂರು ಟ್ರಾಫಿಕ್ಕಲ್ಲಿ ಹೆಂಗಿದೆ ಬಿಸಿಲು. ಟ್ರಾಫಿಕ್ಕಿಗೆ ಸಾಕಾಗ್ಬಿಡ್ತೈತೆ ಅವ್ನು ನೋಡಿ. ಇಲ್ಲಿ ಬೆಂಗಳೂರು ಅಂದರೆ ಟ್ರಾಫಿಕ್ ಆಗ್ಬಿಟ್ಟಿದೆ. ಏನು ಮಾಡೋದು? ಏನಾದ್ರು ನಮ್ಮ ಗೌರ್ಮೆಂಟ್ ಇದಕ್ಕೆ ಪರಿಹಾರ ಏನೇ ಇಲ್ಲ ಪರಿಹಾರ ಬೆಂಗಳೂರಿನಾಗ. ಬರೀ ಆ ಬಿಡದಿದು ಏನೋ ಟೌನ್ಶಿಪ್ ಅದು ಇದು ಅಂತ ಕುತ್ಕೊಂಡವ್ರೆ. ನಾವು ನಮ್ಮ ಬೆಂಗಳೂರು ಡೆವಲಪ್ಮೆಂಟು ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಓಕೆ, ಏನೋ ಇನ್ನೊಂದು ಸ್ವಲ್ಪ ಮಾಡಬೇಕು. ಏನು ಮಾಡ್ತಾರ ನೋಡೋಣ ಬಿಡಿ. 12 ಬರೋಣ ಸರ್. ಗೈಸ್, ನಾವು ಕ್ರಿಕೆಟ್ ಆಡಿ ಹೋಗ್ತಾ ಇದ್ದೀನಿ ಇವಾಗ. ಸಿಕ್ಕಾಪಟ್ಟೆ ಹೊಟ್ಟೆ ಸಿಕ್ತು, ಓಕೆ. ಕಲ್ಲಂಗಡಿ ಜ್ಯೂಸ್ ತೊಗೊಂಡಿದ್ದೀನಿ. ಹಾಯ್ ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಮತ್ತು ಚಿತ್ರ ಮಾಡ್ಕೊಂಡು ಸರಿ ಮಕ್ಕಂಡ್ವಿ, ನಿದ್ದೆ ಆಯ್ತು ಒಂದು ಸ್ವಲ್ಪ. ಅಣ್ಣಾರು ಬಟ್ಟೆ ಹೋದಷ್ಟಾಗ ಇವಾಗ ಚಿಕನ್ ತಗೊಂಡೆ. ಇದು ಚಿಕನ್ ತೊಗೊಂಬಂದು ಈಗ ಸುಮ್ಮನೆ ಈಗ ರಾಗಿ ಮುದ್ದೆ ಒಂದು ಸ್ವಲ್ಪ ಮಾಡ್ಕೊಂಡು, ರಾಗಿ ಮುದ್ದೆ, ಚಿಕನ್ನು, ಅನ್ನ ಊಟ ಮಾಡ್ಕೊಂಡು ಹೋಗ್ಬಿಡೋದು ವರ್ಕಿಗೆ. ಗೈಸ್, ಕೋಳಿ ಊಟ ತಗೊಂಡೇವಿ. ಒಂದು 100-150 ರೂಪಾಯಿದ, 100 ರೂಪಾಯಿದ್ದು, 100 ರೂಪಾಯಿ ಚಿಕನ್ ಹೊಡಿಸಿ ಚಿಕನ್ ತೊಗೊಂಡು ಒಂಚೂರು ಉಪ್ಪು ಖಾರ ಹಾಕಿ ಬೇಯಿಸ್ಬಿಡೋದು ಅಷ್ಟ. ಏನು ಫಸ್ಟ್ ಚಿಕನ್ ತಂದು ಟಮಾಟಿ ಇದಕ್ಕೆ ರೆಡ್ ಕಲರ್ ಗ್ರೇವಿ ಮಾಡ್ತಾರೆ. ಟಮಾಟಿ ಚಿಕನ್ ತೊಗೊಂಡಿವಿ ಗೈಸ್. ಚಿಕನ್ ತೊಗೊಂಡಿವಾಗ ತರಕಾರಿ ತೊಗೋಬೇಕು. ತರಕಾರಿ ಮತ್ತೆ ತರಕಾರಿ ಅಷ್ಟೇ, ಟೊಮೆಟೊ ಸಾಕು ತರಕಾರಿ. ಇಲ್ಲಿ ಏನೇನು ಬೇಕು ನೋಡ್ಬೇಕು. ನಿಮ್ಮಾಣಿ ತೊಗೊಂಡು ಲೆಮನ್ ತಗೋಬೇಕಲ್ಲ ಗೈಸ್. ಏನೋ ಪ್ಲಾನ್ ಹಾಕಿದ್ವಿ ಬಿಟ್ರೆ ಬೇಡ, ಸುಮ್ಮನೆ ಹೋಗ್ಲಿ. ಇವಾಗ ಚಿಕನ್ನು ತರಕಾರಿ ಎಲ್ಲ ತೊಗೊಂಡ್ವಿ. ಚಿಕನಿಗೆ ಬೇಕಾದಂಥ ಸಾಮಾನು ತಗೊಂಡ್ವಿ, ಒಟ್ಟು ಮಾಡ್ಕೊಳಕ್ಕೆ. ಇವಾಗ ಹೋಗಿ ಚಿಕನ್ ಮಾಡ್ಕೊಂಡು, ಇವತ್ತು ಡಿಫ್ರೆಂಟ್ ಚಿಕನ್, ಬಟರ್ ಚಿಕನ್ ಮಾಡ್ತೇವೆ. ಬಟರ್ ಚಿಕನ್ ಮತ್ತು ಟೊಮೆಟೊ ಚಿಕನ್ ಮಾಡ್ಕೊಂಡು ತಿಂದು ಸ್ವಲ್ಪ ಮುದ್ದೆ ಮಾಡ್ಕೊತಾರೆ. ಅದ್ರ ಜೊತೆಗೆ ಗುಳುಮ್ ಮಗಾಕ ಮುದ್ದೆ ಮಾಡ್ಕೊಂಡು ಸ್ವಲ್ಪ ಅನ್ನ ಮಾಡ್ಕೊಂಡು, ಸ್ವಲ್ಪ ಅದ್ರ ಜೊತೆ ಅನ್ನ ಮಾಡ್ಕೊಂಡು ಊಟ ಮಾಡ್ಕೊಂಡು ನಾನು ನಮ್ಮ ಊರಿಗೆ ನೈಟ್ ಹೋಗ್ತೀನಿ. ಮಕ್ಕತ್ತ ಇಷ್ಟೇ. ಫೈನಲಿ ರೂಮ್ ಹತ್ರ ಬಂದ್ವಿ. ಕಿಟಕಿ ಬರುತ್ತೆ ಎಲ್ಲ ಪೈ. ಕಿಟಕಿ ತಗೋರ ಸ್ಮೆಲ್ ಬರಲ್ಲ. ಇವಾಗ ಚಿಕನ್ ಮಾಡಿಕೊಂಡು ಸ್ವಲ್ಪ ಊಟ ಮಾಡಿ ಹೋಗೋದು. ಹಾಂ, ಸುರೋಚನಾ 1 2 3 1 2 3. ಗೈಸ್, ಚಿಕನ್ನಿಗೆ ಗ್ರೇವಿ ಎಲ್ಲ ರೆಡಿ ಆಯ್ತು. ಇದಕ್ಕೆ ಇವತ್ತು ಟಮಾಟಿ ಏನೇನೋ ಮಾಡಿ ಇವತ್ತು ಗ್ರೇವಿ ಒಂದು ಸ್ವಲ್ಪ ತಲೆ ಕೆಡ್ತು, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ.
ಇವಾಗ ರೈಸಿಗೆ ಇಟ್ಟಿದ್ದೀವಿ. ರೈಸು ಆಮೇಲೆ ಇಟ್ಲಕ್ಕೆ ಚಿಕನ್ ರೆಡಿ ಆಗ್ತಿದೆ. ಚಿಕನ್ ರೆಡಿ ಆದಮೇಲೆ ರಾಗಿ ಮುದ್ದೆ ಮಾಡ್ಕೊತೀವಿ. ರಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರಿ. ಚಿಕನ್ ಒಂದು ತೊಳೆದಿಟ್ಕೊಂಡೀವಿ. ಚಿಕನ್ ರೆಡಿ ಆಗ್ತಾ ಇದೆ. ಈಗ ಇದಕ್ಕೆ ನೀರು ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ, 1 ಲೋಟ ನೀರು ಹಾಕೈತೀಗ. ಇನ್ನೊಂದು 4 ಲೋಟ ಹಾಕ್ಬೇಕಂತ ಡಿಸೈಡ್ ಮಾಡೀವಿ. ನೋಡ್ಬೇಕು. ಹಾಕಪ್ಪ, ಸಾಕು ಅಷ್ಟ. ಚಿಕನ್ ಸಾಂಬಾರ್ ರೆಡಿ. ಕುದಿಯಾಕತ್ತೈತಿ, ಚೆನ್ನಾಗಿ ಕುದಿಯಾಕತ್ತೈತಿ. ಇವಾಗ ಇದನ್ನು ಕೆಳಗಿಳಿಸಿ ನಮ್ಮ ತೋಳಿಗೆ ತಾಕತ್ತು ಮತ್ತು ಮೈಗೆ ತಂಪಾದ ರಾಗಿ ಮುದ್ದೆಯನ್ನು ನಾವು ಸ್ಟಾರ್ಟ್ ಮಾಡೋಣ. ರಾಗಿ ಮುದ್ದೆ ಮಾಡೋಣ ಈಗ. ಸುಲೋಚನಪ್ಪ ರಾಗಿ ಮುದ್ದೆ. ರಾಗಿ ಮುದ್ದೆಗೆ 2 ಲೋಟ ನೀರು ಹಾಕಿದ್ದೀನಿ. ಈಗ 2 ಲೋಟ ನೀರಿಗೆ 1 ಲೋಟ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಹಾಕಿಬಿಟ್ಟು ಸರ್ರೆ ಕಲಿಸ್ಬಿಟ್ಟು ಸಾಂಬಾರು ಜೊತೆ ತಿನ್ನೋದೀಗ. ಗೈಸ್, ನೀರು ಕುದಿಯಾಕಿಟ್ಟಿದ್ದೀವಿ. ನೀರು ಕುದಿಯಾಕಂತೈತಿ. ಇವಾಗ ಒಂದು ಸ್ವಲ್ಪ ರೈಸ್ ಮಿಕ್ಸ್ ಮಾಡ್ಕೊಂಡಿದ್ರೆ ಮಸ್ತ್ ಆಗೋದಕ್ಕೆ. ರೈಸ್ ಈಗಿಲ್ಲ, ತಂಗುಳ ರೈಸ್ ಒಂಚೂರು ಹಾಕೊಂಡ್ರೆ ಮಸ್ತ್ ಆಗೋದು ಮುದ್ದೆ. ಇವಾಗ ಇದನ್ನು ಮುದ್ದೆ ಮಾಡೋದು. ರಕ್ತ ತಿರುಕೋಬೇಕೀಗ. ಈಗ ಕಟ್ಟ ಕತ್ಲೈ ಒಂದು ಸ್ವಲ್ಪ ತಿರುಗಿಸಿದ್ದೇನೀಗ. ಒಂದು ಸ್ವಲ್ಪ ಕುದಿಬೇಕು. ಒಂದು ಸ್ವಲ್ಪ ಲೈಟಾಗಿ ಕುದ್ರೆ ರಾಗಿ ಮುದ್ದೆ. ಒಂದು 8:15 ಆಗಿದೆ. ಬೇಗ ಬೇಗ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕ್ರಿ ವರ್ಕಿಗೆ. ಕೋಳಿ ರೆಡಿಯಾಗಿದೆ, ಚಿಕನ್ನು. ಇವಾಗ ಸಂತೂರು ಮುದ್ದೆನೂ ರೆಡಿ ಆಯಿತು. ಮುದ್ದೆ ಕಟ್ಟಿದ್ದೆ ನಾನು. ಮುದ್ದೆ ಕಟ್ಕೊಂಡು ಇವಾಗ ಮಾಡ್ತೀವಿ. ಚಿಕನ್ ಸಾರು, ರಾಗಿ ಮುದ್ದೆ, ರೈಸ್ ಹೊಡ್ತಾ ಹೊಡೆದು ಆಫೀಸ್ ನೀವು ಮಕ್ಕೊಂಬಿಡೋದು. ಓಕೆ, ನಾವೀಗ ಊಟ ಮಾಡ್ತೀವಿ. ಮತ್ತೆ ಸಿಗೋಣ. ಊಟ ಮಾಡಿ ಹೋಗ್ಬೇಕಾದ್ರೆ ರೋಡ್ನಾಗ ಸಿಗ್ತೇನೆ ರೀ. ಮತ್ತೆ ಆಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ರೋಡ್ನಾಗ ಸಿಗ್ತಿ, ರೋಡ್ನಾಗ ಹೋಗ್ಬೇಕಾರೆ ಮಾತಾಡ್ಕೊಂತ ಹೋಗಲ್ಲ. ಗೈಸ್, 9 o'clock ಆಯಿತು. ಚಿಕನ್ ತಿಂದಮೇಲೆ ಒಂದು ಸ್ವಲ್ಪ ಸೋಡಾ ಕುಡಿಬೇಕಲ್ಕ, ಲೆಮನ್ ಸೋಡಾ. ಸ್ವಲ್ಪ ಚಾಲು ತಗ, ಏನಾಗಲ್ಲ. ಕುಡಿದು ನೋಡು, ಚೆನ್ನಾಗಿದೆ. ಏನಾಗೈತಿ? ಉಪ್ಪು ಹುಳಿ ಐತೆ? ಹಂಗಾದ್ರೆ ಕರೆಕ್ಟ್ ಆಗೈತಿ. ಒಂದು ಸ್ವಲ್ಪ ಐತಿ ಇಲ್ಲಿ. Cheers! Yay! We are a good boys, bro. Nice. ಮುಂದಿದ್ದೈತೆ ಏನಿದೈತೆ ಗೊತ್ತಿಲ್ಲ, ನೀನು ಕಾಣಕೊಳ್ತು. ಇವತ್ತು ನಾನು ರಘುವೀರ್ ದೇಸಾಯಿ ನಾನು ರಘುವೀರ್ ದೇಸಾಯಿ ಇವತ್ತು ರಾತ್ರಿ ಜಯಂತಪ್ಪ ಬಿಡ್ಸಾಕೊಳ್ತೀನಿ. ಬನ್ನಿ ಜಯಂತಪ್ಪ ನೋಡೋಣ ಹೇಗಿರುತ್ತೋ. ಶೋಯ್ತಪ್ಪ ಏನಪ್ಪ, ಇಂಥ ಚೈಲ್ಡ್ನ ಮಕ್ಕಳನ್ನ ವೈರಲ್ ಆಗ್ಬಿಡ್ತಾರೆ. ನಮಗ ನೋಡಿದ್ರೆ ಈಗ ಯೂಟ್ಯೂಬಿಂದ ದುಡ್ಡು ಆಗತ್ತ. ನಾವು ಕರೆಕ್ಟಾಗಿ ಲಾಗ್ ಮಾಡಿದ್ರೆ ನಮಗೆ ವ್ಯೂಸ್ ಬರೋದೇ 70-80. ಸಂತೂರಿಗೆ ಹೆಣ್ಣು ನೋಡಕ್ಕೆ ಹೊಂಟೀವಿ. ಆಗಳೇ ಅಮ್ಮ ಕಾಲ್ ಮಾಡಿದ್ರಿ ಮಕ್ಕ ಹೇಳಿದ್ರಲ್ಲ ಹೋದ. ಆಗಳೇ ಅಮ್ಮ ಕಾಲ್ ಮಾಡ್ದಾಗ ಹೇಳಿಲ್ಲ ನೋಡಕ್ಕೆ. ನೀನು ಮಗನ ಸಂತೂರಿಗೆ ಹೆಣ್ಣು ನೋಡಕ್ಕೆ ಹೊಂಟಾರ್ರಿ. ಯಾರ ಗೊತ್ತಿರೋರು ಇದ್ರೆ ಒಂಚೂರು ಹೇಳ್ರಿ ಅವಂಗ. ಹೆಣ್ಣು ಕುರುಡಿ ಆದ್ರೂ ಪರವಾಗಿಲ್ಲ, ಕುಂಟೆ ಆದ್ರೂ ಪರವಾಗಿಲ್ಲ, ಅವನು ಬೇಕಣ್ಣ. ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಹೋಗಿಲ್ಲ
ಬೇ ನಿಮ್ಮ ಅವನೇ ಹೊಂಟ ಮಕ್ಕಣಕ್ ಮಗ ಬರನ್ರೆ ಹಾಂ ನೈಟ್ ಶಿಫ್ಟ್ ಬೆಳವ ಇಷ್ಟು ಯಾವಾಗ ಬೆಳಕು ಹರಿತ ಅನ್ನೋದು ಗೊತ್ತಾಗಲ್ಲ, ಯಾವಾಗ ಬೆಳಗ್ಗೆ ನೈಟ್ ಆಗತ್ತೆ ಅನ್ನೋದು ಗೊತ್ತಾಗಲ್ಲ. ನಾನು ಹಂಗೆ ಮಧ್ಯಾಹ್ನ ಮಕ್ಕಂಡಾಗ 5 ಗಂಟೆ ಯಾವಾಗತ್ತೆ ಅನ್ನೋದು ಗೊತ್ತಾಗಲ್ಲ. ಬಾಯ್ಲೆ ಗಾಯ್ಸ್, ಇವಾಗ ನಾನೇ ಎಲ್ಲ ಊಟ ಮಾಡಿಕೊಂಡು ಫ್ರೆಶ್ ಆಗಿ ಹೊಂಟಿದ್ದೇನೆ ವರ್ಕಿಗೆ. ಗಾಯ್ಸ್, ಇವಾಗ ಹೆಣ್ಣೂರು ಕ್ರಾಸಿಗೆ ಬಂದೆ ನಾನು. ಇವಾಗ ಸರ್ ಬಂದು ಜಾಯ್ನ್ ಆಗ್ತಾರೆ ನನ್ನ ಜೊತೆಗೆ. ಇಲ್ಲ ಆಫೀಸ್ಗೆ ಹೋಗಿರ್ತಾರೆ ಅನ್ಸುತ್ತೆ, ಮೇ ಬಿ ಬೇಗ ಹೋಗ್ತಾರೆ ಅವರು. ನಾನು ಇವಾಗ ಹೋಗಿ ಜಾಯ್ನ್ ಆಗಬೇಕು ಅವ್ರ ಜೊತೆಗೆ. ಜೀವನದಾಗ ಅವನು ಏನಿಲ್ಲ ನೋಡ್ರಿ, ದುಡ್ಡು ಮಾಡ್ಬೇಕು. ದುಡ್ಡು ಮಾಡಿದ್ರೆ ಎಲ್ಲರಿಗೂ ಮರ್ಯಾದೆ. ದುಡ್ಡಿಲ್ಲ ಅಂದರೆ ನಾಯಕಿನ ಕಡಿಯ ನೋಡ್ತಾರೆ. ಅದಕ್ಕೆ ಮಾರ್ವಾಡಿಯವರು ಅದೇ ಸಣ್ಣ ದುಡ್ಡು ಮಾಡ್ಬಾರಲ್ಲ. ಅವ್ರು ನೋಡ್ರಿ ಯಾರಿಗೂ ದುಡ್ಡು ಕೊಡಲ್ಲ, ಯಾರ ಹತ್ರನೂ ಇಸ್ಕೊಳಲ್ಲ. ಹಂಗೆ ಇರ್ಬೋದು ಜೀವನದಾಗ. ನಾವು ನಮ್ಮ ಜನ ಮರ್ಬಿಡ್ತಾರೆ, ದುಡ್ಡಿಲ್ಲ, ದುಡ್ಡು ಕೊಡು, ಕಷ್ಟ ಐತಿ ಅನ್ನೋ ಕೂಡ ನಮ್ಮ ಜನ ಮರ್ಬಿಡ್ತಾರೆ. ಅದು ಮಾಡೋದು ದೊಡ್ಡ ತಪ್ಪು. ನಾವು ಆಟ ದುಡ್ಡು ಕೊಡ್ಬಾರ್ದು ಯಾರಿಗೂ. ದುಡ್ಡು ಕೊಟ್ರೂ ಇಸ್ಕೊಳೋದು ಕೆಪಾಸಿಟಿ ಇರ್ಬೇಕು. ಮಾರ್ವಾಡಿಯವ್ರು ನೋಡ್ರಿ ಅದಕ್ಕೆ ದುಡ್ಡು ಕೊಡೋದು ಇಲ್ಲ, ಇಸ್ಕೊಳೋದು ಇಲ್ಲ. ಇವತ್ತಿನ ಲಾಗ್ ನಾನು ಏನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಇನ್ನೊಂದು ನ್ಯೂ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್, ಟಾಟಾ, ಬಾಯ್ ಫ್ರಮ್ ಬೆಂಗಳೂರು.